ವಿಡಿಯೋದಲ್ಲಿ ನಿಮಗೆ ಸ್ಯಾರಿ ಪೆಟಿಕೋಟ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಈ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ದೊಡ್ಡ ಪೀಸ್ ಬಂದೈತೆ, ಕಟಿಂಗ್ ಮಾಡಬೇಕಾದ್ರೆ ದೊಡ್ಡ ಪೀಸ್ ಬಂದೈತೆ ಇಲ್ಲ, ದೊಡ್ಡ ಪೀಸ್ಗೆ ಚಿಕ್ಕ ಪೀಸ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ 1 ಇಂಚ್ಗೆ ಶೇಪ್ ತೆಗೆದಿರ್ತೀವಲ್ಲ, ಆ ಶೇಪ್ಗೆ ಚಿಕ್ಕ ಪೀಸಲ್ಲೂ ಅದೇ ರೀತಿ ಶೇಪ್ ಬಂದಿರ್ತದೆ. ಆ ಶೇಪ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇಟ್ಟು ಶೇಪ್ಗಳು ಒಂದೇ ಸೈಡ್ ಬರಬೇಕು. ಆ ಥರ ಇಟ್ಟು 1/2 ಇಂಚ್ಗೆ ಸ್ಟಿಚ್ ಮಾಡಬೇಕು. ಎರಡು ಪೀಸ್ನು ಒಂದೇ ಸಮ ಇಟ್ಕೊಂಡು 1/2 ಇಂಚ್ಗೆ ಈ ಥರ ಒಂದು ಸ್ಟಿಚ್ ಹಾಕಿದ್ಮೇಲೆ ಆ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಪ್ರತಿಯೊಂದು ಪೀಸ್ ಅಟ್ಯಾಚ್ ಮಾಡಿದಾಗಲೂ ಇದೇ ಥರ ಡಬಲ್ ಸ್ಟಿಚ್ ಹಾಕಬರ್ಬೇಕು. ಈ ಥರ ಸ್ಟಿಚ್ ಡಬಲ್ ಸ್ಟಿಚ್ ಹಾಕಬಂದರೆ ಬೇಗ ಸ್ಟಿಚ್ಗಳು ಬಿಟ್ಟೋಗಲ್ಲ. ಸೇಮ್ ಇನ್ನೊಂದು ಪೀಸೂ ಇದೇ ಥರ ಅಟ್ಯಾಚ್ ಮಾಡ್ಕೋಬೇಕು. ಚಿಕ್ಕ ಪೀಸ್ಗಳು ಆ ಕಡೆ ಇರಬೇಕು, ಮಧ್ಯದಲ್ಲಿ ದೊಡ್ಡ ಪೀಸ್ಗಳು, ದೊಡ್ಡ ಪೀಸ್ಗೆ ಚಿಕ್ಕ ಪೀಸ್ಗಳನ್ನ ಅಟ್ಯಾಚ್ ಮಾಡಬೇಕಾಗ್ತದೆ. ಆರು ಪೀಸಲ್ಲಿ ಇವಾಗ 3 ಪೀಸ್ನ ಅಟ್ಯಾಚ್ ಮಾಡಾಗಿದೆ. ಇನ್ನು 3 ಪೀಸ್ನು ಆಲ್ರೆಡಿ ಅಟ್ಯಾಚ್ ಮಾಡಾಗೈತೆ. ಈಗ ಇವೆರಡನ್ನೂ ಒಂದು ಸರಿ ಸೇರಿಸಿ ಒಂದು ಕಡೆ ಸ್ಟಿಚ್ ಹಾಕಬೇಕು. 2 ಪೀಸ್ನೂ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ರೈಟ್ ಪೀಸ್ ಬಂದಿರ್ತದಲ್ಲ, ಅಲ್ಲಿ 3 ಇಂಚ್ಗೆ ಡಬಲ್ ಫೋಲ್ಡ್ ಮಾಡಿ ಒಂದೊಂದು ಸ್ಟಿಚ್ ಹಾಕಬೇಕು.
ಥರ 2 ಪೀಸ್ನ 3 ಇಂಚ್ಗೆ ಸ್ಟಿಚ್ ಹಾಕಿದ್ಮೇಲೆ 2 ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲೂ 1/2 ಇಂಚ್ಗೆ ಸ್ಟಿಚ್ ಮಾಡಬೇಕು. ಕೆಳಗಡೆ ಡಬಲ್ ಫೋಲ್ಡಲ್ಲಿ ಸ್ಟಿಚ್ ಮಾಡಬೇಕು. ನೀವು ನರಿಗೆ ಬೇಕು ಅಂತಂದರೆ ನರಿಗೆ ಕಟ್ಕೋಬೋದು. ಇದೇ ಥರ ಸ್ಟಿಚ್ ಡಬಲ್ ಫೋಲ್ಡರ್ ಸ್ಟಿಚ್ ಮಾಡಿಬಿಟ್ಟು ಕೆಳಗಡೆ 2 ಇಂಚುಗೆ 1 ಇಂಚು ನರಿಗೆ ಬೇಕು ಅಂದರೆ 2 ಇಂಚು ಕಟ್ ಮಾಡ್ಕೊಂಡು ಡಬಲ್ ಫೋಲ್ಡಲ್ಲಿ ನರಿಗೆ ಕಟ್ಕೋಬೋದು. ನರಿಗೆ ಬೇಡ ನಮಗೆ ಅಂತಂದರೆ ಈ ಥರ ಫೋಲ್ಡ್ ಮಾಡ್ಕೊಂಡು ಹೊಲ್ಕೋಬೋದು. ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೊ ಬರಬೇಕು. ನೆಕ್ಸ್ಟು ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ. ಉದ್ದ 5 ಇಂಚ್ ಇರಬೇಕು. ಅಗಲ ನಮ್ಮದು ಸೊಂಟದಳತೆ ಎಷ್ಟಿರುತ್ತೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ಈ ಥರ ಪಟ್ಟಿನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡ್ಮೇಲೆ ಒಂದು ಕಡೆ ಆ ಕಡೆ ಈ ಕಡೆ ಸೈಡು ಡಬಲ್ ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಡಬಲ್ ಫೋಲ್ಡಲ್ಲಿ ಆ ಕಡೆ ಈ ಕಡೆ 2 ಸೈಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ 2 ಸೈಡಲ್ಲೂ ಸ್ಟಿಚ್ ಮಾಡ್ಕೊಂಡು ಉದ್ದುದಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಅಗ್ಲದಲ್ಲಿ ಒಂದು ಸೈಡು 1 ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ 1 ಫೋಲ್ಡಲ್ಲಿ ನಾನು ಈ ಸೈಡು ಸ್ಟಿಚ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ, ಅದು ಲಾಸ್ಟಲ್ಲಿ ಕಟ್ ಮಾಡಬೇಕು. ಆದ್ದರಿಂದ ಒಂದು ಸೈಡು ಸ್ಟಿಚ್ ಮಾಡ್ಕೊಂಡು ಆ ಲಂಗಕ್ಕೆ ಅಟ್ಯಾಚ್ ಆದಮೇಲೆ ಲಾಸ್ಟ್ ಫಿನಿಶಿಂಗಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಅದನ್ನು ಕಟ್ ಮಾಡಿ ವೇಸ್ಟ್ ಬಟ್ಟೆನ ಕಟ್ ಮಾಡಿ
ಇನ್ನು ಉಳಿದಿರೋ ಬಟ್ಟೆ ಅಲ್ಲಿ ಆ ಕಡೆ ಸೈಡಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಈ ಥರ ಇಲ್ಲಿ ಒಂದು ಸೈಡಲ್ಲಿ ಒಂದು ಫೋಲ್ಡಲ್ಲಿ ಮಾತ್ರ ಸ್ಟಿಚ್ ಮಾಡ್ತೀನಿ. ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಯಾವ ಕಡೆ ಫೋಲ್ಡ್ ಮಾಡಿ ಹೊಲ್ದಿರಲ್ವೋ, ಸ್ಟಿಚ್ ಮಾಡಿರೋದಿಲ್ವೋ ಆ ಕಡೆ ಈ ಥರ ಮೇಲ್ಗಡೆ ಇದು ಸೀದಾ, ಕೆಳಗಡೆದು ಸೀದಾ ಇರಬೇಕು. ಈ ಪಟ್ಟಿ ಉಲ್ಟಾ ಇಟ್ಕೊಂಡು 1/2 ಇಂಚ್ಗೆ ಸುತ್ತ ಸ್ಟಿಚ್ ಮಾಡ್ಕೊ ಬರಬೇಕು. ಥರ ಈ ಥರ ಫೋಲ್ಡ್ ಮಾಡಿ ನಾವು ಏನು ಸ್ಟಿಚ್ ಮಾಡಿರ್ತೀವೋ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಈ ಥರ ಎರಡನ್ನೂ ಸ್ಟಿಚ್ ಮಾಡಿದ್ಮೇಲೆ ಒಳಗಡೆಗೆ ಲಾಡಿ ಹಾಕಂದ್ರೆ ಲಂಗ ರೆಡಿ ಆಯಿತು. ಏನಾದರೂ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ.